ವರ್ಷದ ಎರಡನೆಯ ಗ್ರ್ಯಾಂಡ್ ಸ್ಲಾಮ್ ಫ್ರೆಂಚ್ ಓಪನ್ ಮುಕ್ತಾಯವಾಗಿದ್ದು, ಕೋಕೋ ಗಾಫ್ ಮಹಿಳಾ ಸಿಂಗಲ್ಸ್ ಹಾಗೂ ಕಾರ್ಲೋಸ್ ಅಲ್ಕರಸ್ ಪುರುಷರ ಸಿಂಗಲ್ಸ್ ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ್ದಾರೆ. 2015ರಲ್ಲಿ ಸೆರೆನಾ ವಿಲಿಯಮ್ಸ್ ಅವರು ಫ್ರೆಂಚ್ ಓಪನ್ ಚಾಂಪಿಯನ್ ಆದ ಬಳಿಕ ಅಮೆರಿಕದ ಸಂಯುಕ್ತ ಸಂಸ್ಥಾನದ ಬೇರೆ ಯಾರೂ ಫ್ರೆಂಚ್ ಓಪನ್ ಸಿಂಗಲ್ಸ್ ಚಾಂಪಿಯನ್ ಆಗಿಲ್ಲ. ಈ ಬಾರಿಯ ಮಹಿಳಾ ಸಿಂಗಲ್ಸ್ ಗೆಲುಗಾರ್ತಿ ಕೋಕೋ ಗಾಫ್ ಕೂಡ ಸೆರೆನಾ ವಿಲಿಯಮ್ಸ್ರಂತೆ ಯುಎಸ್ಎಯ ಕಪ್ಪು ಜನಾಂಗೀಯರು. ಅಗ್ರ ರ್ಯಾಂಕಿನ ಅರಿಯಾನಾ ಸಬೆಲೆಂಕಾರನ್ನ ರನ್ನರ್ ಅಫ್ಗೆ ನಿಲ್ಲಿಸಿ ಗಾಫ್ ಗೆದ್ರು. ಇದು ಅವರ ಎರಡನೆಯ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ಪುರುಷರ ಸಿಂಗಲ್ಸ್ನಲ್ಲಿ ನಂಬರ್ 1 ರ್ಯಾಂಕಿನ ಜಾನಿಕಾ ಸಿನ್ನರ್ ಅವರನ್ನ ಸೋಲಿಸಿ ಕಾರ್ಲೋಸ್ ಅಲ್ಕರಾಜ್ ಅವರು ಪ್ರಶಸ್ತಿ ಉಳಿಸಿಕೊಂಡ್ರು. ಅಲ್ಕರಾಜ್ ಕಳೆದ ಬಾರಿಯೂ ಇಲ್ಲಿ ಚಾಂಪಿಯನ್ ಆಗಿದ್ರು. ಮೊದಲ 2 ಸೆಟ್ ಸೋತ ಬಳಿಕ ತಿರುಗಿ ಬಿದ್ದ ಅಲ್ಕರಾಜ್ ಅನಂತರ ಸತತ ಹೋರಾಡಿ ಸಿನ್ನರನ್ನ ಮಣಿಸಿ ಗ್ರ್ಯಾಂಡ್ ಸ್ಲಾಮ್ ವಿಜಯ ಸಾಧಿಸಿದ್ರು. ಪುರುಷರ ಡಬಲ್ಸ್ನಲ್ಲಿ ಮಾರ್ಸೆಲ್ ಗ್ರಾನುಲರ್ಸ್ ಹಾಗೂ ಹೊರಾಸಿಯೋ ಜೆಬಲೋಸ್ ಚಾಂಪಿಯನ್ ಆದರು. ಜೋ ಸಾಲಿಸ್ಬರಿ ಮತ್ತು ನೀಲ್ ಸ್ಕುಪ್ಸಿ ಅವರು ನೇರ ಸೆಟ್ಗಳಿಂದ ಎರಡನೆಯ ಸ್ಥಾನವನ್ನು ಪಡೆದರು. ಸಾರಾ ಎರಾನಿ ಹಾಗೂ ಜಾಸ್ಮಿನ್ ಪಾವುಲಿನ್ ಮಹಿಳಾ ಡಬಲ್ಸ್ ಗೆದ್ರು. ಭಾರಿ ಹೋರಾಟ ನೀಡಿದ ಅನ್ನಾ ಡೆನಿಲಿನಾ ಹಾಗೂ ಅಲೆಕ್ಸಾಂಡ್ರಾ ಕ್ರುನಿಕ್ ರನ್ನರ್ಸ್ ಅಪ್ಗೆ ತೃಪ್ತಿ ಪಡೆದುಕೊಂಡ್ರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా లేన మస్తు ಖುಷಿ ಪಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ ವೀಕೆ